ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಮನೆಯಲ್ಲೇ ಹಾಫ್ ಲೀಟ್ರ್ ಹಾಲಲ್ಲಿ ಪನ್ನೀರ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ನೋಡೋಣ ಬನ್ನಿ. ಮನೆಯಲ್ಲಿ ಸಡನ್ನಾಗಿ ಪನ್ನೀರ್ ಬೇಕು ಅಂತ ಅಂದರೆ ಅರ್ಧ ಲೀಟ್ರ್ ಹಾಲಿದ್ರೆ ಸಾಕು, ಆರಾಮಾಗಿ ಮನೇಲಿ ಪನ್ನೀರ್ನ ಮಾಡ್ಕೋಬೋದು. ನೋಡಿ, ನಾನೊಂದು ಹಾಫ್ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದು ಎಮ್ಮೆ ಹಾಲು, ಎಲ್ಲ ಹಾಲಲ್ಲೂ ಮಾಡ್ಬೋದು. ನೋಡಿ, ಹಾಫ್ ಲೀಟ್ರ್ ಹಾಲು ತೊಗೊಂಡು ಹಾಲನ್ನ ಸೋಸ್ಕೋಬೇಕು. ಫಸ್ಟು ಪ್ಯಾಕೆಟ್ ಹಾಲಾದರೆ ಪರವಾಗಿಲ್ಲ, ಇದು ಮನೆ ಹಾಲು, ಅದಕ್ಕೋಸ್ಕರ ಸೋಸ್ಕೊಳ್ಬೇಕು. ಕೂದಲೆಲ್ಲ ಇರುತ್ತೆ, ಅದಕ್ಕೋಸ್ಕರ ಫಸ್ಟು ಸೋಸ್ಕೋಬೇಕಾಗುತ್ತೆ. ಯಾವ ಹಾಲಾದರೂ ತೊಗೋಬೋದು, ಎಮ್ಮೆ ಹಾಲಾದರೂ ತೊಗೋಬೋದು, ಹಸುವಿನ ಹಾಲಾದರೂ ತೊಗೋಬೋದು, ಪ್ಯಾಕೆಟ್ ಹಾಲಾದರೂ ತೊಗೋಬೋದು. ನಾನು ಎಮ್ಮೆ ಹಾಲು ತೊಗೊತಾ ಇದ್ದೇನೆ. ಆಮೇಲೆ ನಾನು ಇಲ್ಲಿ ಕಾಸಕ್ಕಿಡ್ತಾ ಇದ್ದೇನೆ. ನೋಡಿ, ನಾನು ಒಲೆಯಲ್ಲಿ ಕಾಸಕ್ಕಿಡ್ತಾ ಇದ್ದೇನೆ. ಸ್ಟವ್ ಮೇಲಾದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹಾಲು ಉಕ್ಕೋಗೋ ಚಾನ್ಸಸ್ ಇರುತ್ತೆ. ಸೌದೆ ಒಲೆಯಲ್ಲಾದ್ರೂ ಅಷ್ಟೇ ಕಡಿಮೆ ಉರಿ ಇಟ್ಕೋಬೇಕು. ಆಮೇಲೆ ನೋಡಿ, ಒಂದು ನಿಂಬೆಹಣ್ಣನ್ನ ತೊಗೊತಾ ಇದ್ದೇನೆ. ನಿಂಬೆಹಣ್ಣು ತೊಗೊಂಡು ಒಂದು ಚಮಚಕ್ಕೆ ನೋಡಿ ನಿಂಬೆಹಣ್ಣು ರಸ ಹಿಂಡ್ಕಿಂದನಿ ಫುಲ್ಲು ಬೀಜ ತೆಗೆದು ಹಿಂಡ್ಕೊಂಡು ಹಾಕ್ತಾಯಿದ್ದೇನೆ. ಕುದಿಬೇಕು, ಸ್ವಲ್ಪ ಬಿಸಿ ಆಗಬೇಕು ಹಾಲು. ಬಿಸಿ ಆಗೋದ್ರಕ್ಕಿಂತ ಕುದಿ ಬರಬೇಕು. ಕುದಿ ಬಂದಾದಮೇಲೆ ಹಾಕಿ, ಆಮೇಲೆ ನೋಡಿ ಈ ಥರ ಹಾಲು ಒಡ್ಕೊಂಡಂಗೆ ಆಗುತ್ತೆ. ನೋಡಿ, ನಿಂಬೆ ರಸ ಹಾಕಿದ ತಕ್ಷಣವೇ ಈ ಥರ ಆಗಲ್ಲ. ಸ್ವಲ್ಪ ಒಂದು 5 or 10 ಮಿನಿಟ್ಸು ಕಾಸಬೇಕು. ಕಾಸಾದಮೇಲೆ ಫುಲ್ಲು ಈ ಥರ ದಪ್ಪಗೆ ಹಾಲು ಒಡ್ದಂಗೆ ಆಗುತ್ತೆ. ಆಮೇಲೆ ಇಳಿಸ್ಬೇಕು. ಫುಲ್ಲು ಉಂಡೆ ಗಟ್ಟಬೇಕು. ಗೊತ್ತಾಗುತ್ತೆ ನಮಗೆ ಉಂಡೆ ಗಟ್ಟೋದು. ಉಂಡೆ ಥರ ಬಂದಾದಮೇಲೆ ಒಂದು ಬಿಳಿ ಬಟ್ಟೆ, ಬಿಳಿ ಪಂಜೆ ತೊಗೋಬೋದು. ಸೋಸೋದಕ್ಕೆ ನಿಮಗೆ ಯಾವ ಥರ ಬೇಕೋ ಆ ಥರ ಒಂದು ಬಟ್ಟೆನ ತಗೊಂಡು ಈ ಥರ ಸೋಸ್ಕೋಬೇಕು. ನೋಡಿ, ಈ ಥರ ನಿಧಾನಕ್ಕೆ ಒಂದು ಬಿಳಿ ಬಟ್ಟೆಯಲ್ಲಿ ಸೋಸ್ಕೋಬೇಕು. ನೋಡಿ, ಈ ಥರ ನಿಧಾನಕ್ಕೆ ಬಿಳಿ ಬಟ್ಟೆಯಲ್ಲಿ ಸೋಸ್ಕೋಬೇಕಾಗುತ್ತೆ. ಇದೆಲ್ಲ ನಿಧಾನಕ್ಕೆ ಮಾಡಬೇಕು. ಇದೆಲ್ಲ ಪ್ರೋಸೆಸ್ನು ಪಟ ಆಗೋದಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇದ್ದೇನೆ. ನೋಡಿ, ಈ ಥರ ನಿಧಾನಕ್ಕೆ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ. ಒಂದೇ ಸರಿನೇ ತುಂಬ ಬಿಸಿ ಇರುತ್ತೆ. ನಿಧಾನಕ್ಕೆ ಸ್ವಲ್ಪ ಈ ಥರ ನೋಡಿ ಎಲ್ಲ ತೆಗಿಬೇಕು. ಇದರಲ್ಲಿ ನೀರಿರೋದೆಲ್ಲ ತೆಗಿಬೇಕು. ನೋಡಿ, ಈ ಥರ ಬಟ್ಟೆನ ಕಟ್ಟಿ ಒಂದು ಒಜ್ಜಿರಬೇಕು. ನೋಡಿ, ತುಂಬ ಭಾರ ಇರಬೇಕು. ತುಂಬ ಭಾರ ಇರೋಂಥದ್ದನ್ನ ಅದ್ರ ಮೇಲೆ ಇಡಬೇಕಾಗುತ್ತೆ. ಇಟ್ಟು ಒಂದು ಓವರ್ನೈಟ್ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಒಂದು 3 or 4 hour ಇಟ್ಟರೂ ಬರುತ್ತೆ. ನೋಡಿ, ಈ ಥರ ಬಂದಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾನು ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂತು. ಮಾರ್ಕೆಟಲ್ಲಿ ಏನೇನೋ ಮಿಕ್ಸೆಡ್ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ, ಕೆಮಿಕಲ್ದೆಲ್ಲ ಬರ್ತಾಯಿದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದೇ ಬೆಸ್ಟು. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಮನೇಲಿ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ನನಗನ್ನಿಸ್ತು. ಇದು ಎಮ್ಮೆ ಹಾಲಾಗಿರೋದ್ರಿಂದನೋ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬಂತು. ಅರ್ಧ ಲೀಟ್ರು ಹಾಲು ನಾನು ಅಳತೆ ಮಾಡಲಿಲ್ಲ. ಅರ್ಧ ಲೀಟ್ರ್ ಇರ್ಬೋದು, ಒಂದು ಅಂದಾಜು, ಹೆಚ್ಚು ಕಮ್ಮಿ ಅರ್ಧ ಲೀಟ್ರ್ ಹಾಲು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಒಂದು ಸರಿ ಆರಾಮಾಗಿ ಪನ್ನೀರ್ ಮಸಾಲಾನ ಮಾಡ್ಬೋದು, ಅಷ್ಟು ಬಂದಿದೆ. ಮಾರ್ಕೆಟಲ್ಲಿ ಹೋಗಿ ತಗೊಬಂದು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಆರಾಮಾಗಿ ನಮಗೆ ಬೇಕಾಗಿರೋಂಥ ಪನ್ನೀರ್ನ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್ ಫ್ರೆಂಡ್ಸ್.